ಅಧಿಕಾರ ಹಂಚಿಕೆಯ ಚರ್ಚೆಯ ಸಂದರ್ಭದಲ್ಲೇ ಡಿಕೆ ಸುರೇಶ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಹೋದರನ ಪರವಾಗಿ ಅಖಾಡಕ್ಕೆ ಇಳಿಯೋದಕ್ಕೆ ಡಿಕೆ ಸುರೇಶ್ ಇದೀಗ ದೆಹಲಿಗೆ ತೆರಳಿದ್ದಾರೆ. ಡಿಕೆ ಶಿವಕುಮಾರ್ ಸೋದರ ಡಿಕೆ ಸುರೇಶ್ ಈಗ ದೆಹಲಿಗೆ ತೆರಳಿರೋದು 2 ಗಂಟೆ 45 ನಿಮಿಷದ ಇಂಡಿಗೋ ವಿಮಾನದಲ್ಲಿ ಡಿಕೆ ಸುರೇಶ್ ಅವರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ದೆಹಲಿಯಲ್ಲಿ ವರಿಷ್ಠರ ಜೊತೆ ಚರ್ಚೆಗಾಗಿ ಡಿಕೆ ಸುರೇಶ್ ಅವರು ತೆರಳೋದಕ್ಕೆ ಈಗ ರೆಡಿಯಾಗಿದ್ದಾರೆ. ಸದಾಶಿವನಗರದ ಮನೆಯಿಂದ ಏರ್ಪೋರ್ಟ್ಗೆ ಡಿಕೆ ಸುರೇಶ್ ಅವರು ತೆರಳಿದ್ದಾರೆ. ವರಿಷ್ಠರ ಜೊತೆಗೆ ಮಾತುಕತೆಗಾಗಿ ಚರ್ಚೆಗಾಗಿ ಈಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಿರೋದು. ಪ್ರತಿಯೊಂದು ನಡೆಯೂ ಕೂಡ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ನಿನ್ನೆ ಹೈಕಮಾಂಡ್ ಮಟ್ಟದಲ್ಲಿ ಮೀಟಿಂಗ್ ನಡೆದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡು ಬಣಗಳ ನಾಯಕರ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಇಬ್ಬರ ಬೇಡಿಕೆಗಳನ್ನು ಕೂಡ ಈಗಾಗಲೇ ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ದಾರೆ. ಭಾನುವಾರ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುವಂತ ಮೀಟಿಂಗ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಸೊ ಅದರ ಮಧ್ಯದಲ್ಲಿ ಡಿಕೆ ಸುರೇಶ್ ಅವರು ಈಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರೋದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತೇಶ್, ಡಿಕೆ ಸುರೇಶ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರೋದು, ಯಾರನ್ನ ಭೇಟಿ ಆಗ್ತಾರೆ, ಏನೆಲ್ಲ ನಡೀಬಹುದು ದೆಹಲಿಯಲ್ಲಿ? ಮಧುಕರ್ ಅವರು ಯಾವ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಅನ್ನೋದರ ಬಗ್ಗೆ ಇನ್ನೂ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಆದರೆ ಡಿಕೆ ಸುರೇಶ್ ಈಗ ಸದಾಶಿವನಗರದ ನಿವಾಸದಿಂದ ಹೊರಟು ಏರ್ಪೋರ್ಟ್ ತಲುಪಿದ್ದಾರೆ. 2:45ಕ್ಕೆ ದೆಹಲಿಯ ವಿಮಾನದಲ್ಲಿ ಅವರು ಪ್ರಯಾಣವನ್ನ ಬೆಳೆಸೋರಿದ್ದಾರೆ. ಡಿಕೆ ಸುರೇಶ್ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಇದ್ದಾರೆ ಮತ್ತು ಡಿಕೆ ಸುರೇಶ್ ಅವರ ದೆಹಲಿ ಪ್ರಯಾಣ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗಾಗಲೇ ಅಧಿಕಾರ ಹಂಚಿಕೆಯ ಒಪ್ಪಂದ ನಡೆದಿದೆ ಅಂತೇಳಿ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಮಾತನಾಡಿದ್ರು. ಆ ಒಪ್ಪಂದದ ಮಾತುಕತೆಯ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಜೊತೆಗೆ ಇದ್ದದ್ದು ಇದೇ ಡಿಕೆ ಸುರೇಶ್. ಯಾರು 4-5 ಜನ ಕುಳಿತು ಮಾತನಾಡಿದ್ದೀವಿ ಅಂತ ಹೇಳಿದ್ರು, ಆ ಜನರ ಪೈಕಿ ಡಿಕೆ ಸುರೇಶ್ ಕೂಡ ಒಬ್ಬರಾಗಿದ್ರು ಅನ್ನುವಂಥದ್ದು ಬಹಳ ಸ್ಪಷ್ಟ. ಯಾಕಂದ್ರೆ ಡಿಕೆ ಸುರೇಶ್ ಅವರು ಅದೇ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ, ಮಾತಿನ ಪ್ರಕಾರ ನಡ್ಕೊಳ್ತಾರೆ ಅನ್ನುವಂಥ ಮಾತನ್ನ ಹೇಳಿದ್ದು ಕೂಡ ಅದೇ ಕಾರಣಕ್ಕಾಗಿ. ಹೀಗಾಗಿ ಅವರು ದೆಹಲಿಯ ಕಡೆಗೆ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಬಹುಶಃ 30ನೇ ತಾರೀಕು ಸಿಎಂ ಡಿಸಿಎಂ ಇಬ್ಬರನ್ನೂ ಆಹ್ವಾನಿಸಬಹುದು ಅನ್ನುವಂಥ ನಿರೀಕ್ಷೆಗಳು ಇದ್ದೇ ಇದ್ದಾವೆ. ಅದಕ್ಕೆ ಪೂರ್ವಭಾವಿಯಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒತ್ತಡವನ್ನ ಹಾಕುವಂಥದ್ದು ಅಥವಾ ಆ ಸಂದರ್ಭದಲ್ಲಿ ಮಾತುಕತೆ ನಡೆದಾಗ ನಾವಿದ್ವಿ, ಮಾತುಕತೆಯನ್ನ ಈಡೇರಿಸಿ ಆ ಮಾತು ಕೊಟ್ಟಂತೆ ನಡೆದುಕೊಳ್ಳಿ ಅನ್ನುವಂಥದ್ದನ್ನ ನೆನಪು ಮಾಡುವ ಸಲುವಾಗಿಯೋ ಅಥವಾ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಇದನ್ನ ಇತ್ಯರ್ಥ ಮಾಡಿ ಅನ್ನುವಂಥ ಒತ್ತಡವನ್ನ ಹಾಕೋದಕ್ಕೋ ಡಿಕೆ ಸುರೇಶ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ಇದನ್ನ ನಿಭಾಯಿಸೋದಕ್ಕೆ ಬಿಟ್ರೆ ಹೈಕಮಾಂಡ್ ಹೇಳದಂತೆ ಅವರು ಕನ್ವಿನ್ಸ್ ಆಗಿ ವಾಪಸ್ ಬರ್ತಾರೆ ಅನ್ನುವಂತಹ ಒಂದು ಸಣ್ಣ ಆತಂಕನೋ ಅಥವಾ ಆ ಥರದ ಒಂದು ಗೊಂದಲನೋ ಡಿಕೆ ಸುರೇಶ್ ಅವರಿಗೆ ಇದ್ದೇ ಇದೆ. ಈ ಕಾರಣಕ್ಕಾಗಿ 2023ರ ಸಿಎಂ ಆಯ್ಕೆಯ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರನ್ನ ಜೊತೆಗೆ ಕರೆದುಕೊಂಡು ಹೋಗಿದ್ದು ಕೂಡ ಇದೇ ಕಾರಣಕ್ಕಾಗಿ. ಮುಖ್ಯಮಂತ್ರಿಯಾಗಿ ಸಿಎಂ ಅವರನ್ನ ಘೋಷಣೆ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಒಪ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ತಮ್ಮನ್ನು ಕರೆಸ್ತೀನಿ ಅನ್ನುವಂಥ ಮಾತನ್ನ ಹೇಳಿ ಡಿಕೆ ಸುರೇಶ್ ಅವರನ್ನ ಕರೆಸ್ಕೊಂಡಿದ್ರು. ಆ ಕಾರಣಕ್ಕಾಗಿ ಆ ಮಾತುಕತೆಗೆ ಡಿಕೆ ಸುರೇಶ್ ಅವರು ಸಾಕ್ಷಿಯಾಗಿರುವ ಕಾರಣಕ್ಕಾಗಿ ಅವರಿಗೆ ಗೊತ್ತು ಹೈಕಮಾಂಡ್ ಮಾತು ಕೊಟ್ಟಿದೆ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ. ಆ ಮಾತನ್ನ ಉಳಿಸ್ಕೊಳ್ಳಿ, ಅದರ ಭಾಗವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒತ್ತಡ ಹೇರುವಂತ ಪ್ರಯತ್ನದ ಭಾಗವಾಗಿಯೂ ಈ ದೆಹಲಿ ಭೇಟಿಯನ್ನ ನೋಡಬೇಕಾಗುತ್ತೆ. ಹಾಗಾಗಿ ಡಿಕೆ ಸುರೇಶ್ ಅವರ ದೆಹಲಿ ಪ್ರಯಾಣ ಅದಕ್ಕೂ ಮುಂಚೆ ಸಿಎಂ ಡಿಸಿಎಂ ಅನ್ನ ಕರೆಸಿ ಮಾತನಾಡೋದಕ್ಕಿಂತ ಮುಂಚೆ ಹೋಗ್ತಾ ಇರೋದನ್ನ ನೋಡಿದ್ರೆ ಬಹುಶಃ ದೆಹಲಿಯಲ್ಲಿ ಒಂದು ವೇದಿಕೆಯನ್ನ ಸೆಟ್ ಮಾಡಿ ಅಲ್ಲಿ ಹೈಕಮಾಂಡ್ ನಾಯಕರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಅಂದ್ರೆ ಕೊಟ್ಟು ಮಾತಿರುವನ್ನ ನೆನಪಿಸಿ ಕೊಡುವಂತ ಪ್ರಯತ್ನದ ಭಾಗವಾಗಿಯೂ ಡಿಕೆ ಸುರೇಶ್ ದೆಹಲಿಗೆ ಪ್ರಯಾಣಿಸಿರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಡಿಕೆ ಸುರೇಶ್ ಅವರ ದೆಹಲಿಯ ಭೇಟಿ ಅತ್ಯಂತ ಮಹತ್ವದ್ದಾಗಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.